ರೈತ ಹೋರಾಟ ಕಾಗೋಡು ಚಳವಳಿಯ ತವರು ಶಿವಮೊಗ್ಗ. ಸಮಾಜವಾದಿ ಚಳವಳಿ ತವರು ಕ್ಷೇತ್ರ ಶಿವಮೊಗ್ಗ. 1978ರವರೆಗೂ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಶಿವಮೊಗ್ಗ ನಗರ. ಆದರೆ 1983ರಲ್ಲೇ ರಾಜಕಾರಣದ ಮಗ್ಗಲನ್ನ ಬದಲಿಸುತ್ತೆ ಇದೇ ಶಿವಮೊಗ್ಗ. ಏಕಾಏಕಿ ಕೋಮುವಾದದ ಕುಲುಮೆಯಾಗಿ ಬದಲಾಗತ್ತೆ ಆ ಒಂದು ಕ್ಷೇತ್ರ. ಅದರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಬಹಳಷ್ಟಿದೆ, ಹೋರಾಟ ಇದೆ. 1999, 2013ರಲ್ಲಿ ಮಾತ್ರ ತನ್ನದೇ ಆದಂಥ ಒಂದು ಪ್ರಾಬಲ್ಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಶಿವಮೊಗ್ಗ ಮುಂದಾಗಿತ್ತು. 28ರಲ್ಲಿ ಶಿವಮೊಗ್ಗ ನಗರದಲ್ಲಿ ಗೆಲ್ಲೋದು ಯಾರು ಅನ್ನುವ ಪ್ರಶ್ನೆ ಈಗ ಇದೆ. ಜಾತಿವಾರು ಲೆಕ್ಕಾಚಾರ ಹೆಂಗಿದೆ? ವಾಟ್ ಇಸ್ ದ ಕಾಸ್ಟ್ ಕ್ಯಾಲ್ಕುಲೇಷನ್? ವೆರಿ ಇಂಟ್ರೆಸ್ಟಿಂಗ್. ಮುಂದಿನ ಹಂತದಲ್ಲಿ ಈ ಕಾಸ್ಟ್ ಇಕ್ವೇಷನ್ಸ್ಗಳು, ಪೊಲಿಟಿಕಲ್ ಇಕ್ವೇಷನ್ಸು ಇದೆಲ್ಲ ಹೆಂಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾತಿ ಲೆಕ್ಕಾಚಾರ ನೋಡೋದಾದರೆ ಅಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಗೊತ್ತೇನೋ? 2,10,413. ಲಿಂಗಾಯತ ಸಮುದಾಯದ 72,910 ಮತದಾರರಿದ್ದಾರೆ. ಬ್ರಾಹ್ಮಣ ಸಮುದಾಯದ 29,546 ಮತದಾರರಿದ್ದಾರೆ. ಒಕ್ಕಲಿಗ ಸಮುದಾಯದ 10,723 ಮತದಾರರು. 2023ರ ಮತದಾರರ ಲೆಕ್ಕಾಚಾರ ಈಗ ಆ ಸಂಖ್ಯೆ ಜಾಸ್ತಿ ಆಗತ್ತೆ, ನೋ ಡೌಟ್ ಅಬೌಟ್ ಇಟ್. ಈಡಿಗ ಸಮುದಾಯದ 4,350, ಕುರುಬ ಸಮುದಾಯದ 16,566, ಮುಸ್ಲಿಂ ಸಮುದಾಯದ 26,158, SC/ST ಸಮುದಾಯದ 21,670 ಮತದಾರರು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಾಸವಿದ್ದಾರೆ. ಓಕೆ, ಯೋಗೀಶ್ ಅವರು, ಮಂಜುನಾಥ್ ಅವರು ಮತ್ತು ಚನ್ನಬಸಪ್ಪ ಅವರ ನಡುವೆ ನಡೆದಂಥ ಒಂದು ನೇರ ಹಣಾಹಣಿಯಲ್ಲಿ ಚನ್ನಬಸಪ್ಪ ಅವರು ಜಯಶಾಲಿ ಆಗ್ತಾರೆ. ಈಗ 2023ರಲ್ಲಿ ಮಾಜಿ ಮುಖ್ಯಮಂತ್ರಿಗೆ ಟಿಕೆಟ್ ನಿರಾಕರಿಸಿತು ಭಾರತೀಯ ಜನತಾ ಪಕ್ಷ. ಯಾರದು? ಹೌದು, ಇವ್ರ ಗೆಸ್ ಇಸ್ ರೈಟ್. KS ಈಶ್ವರಪ್ಪನವರು. ಚುನಾವಣಾ ರಾಜಕಾರಣಕ್ಕೆ ಈಶ್ವರಪ್ಪ ಸ್ವಯಂ ನಿವೃತ್ತಿ ಘೋಷಣೆ ಮಾಡಿಬಿಟ್ರ. ಕಟ್ಟರ್ ಹಿಂದೂವಾದಿ ಚನ್ನಬಸಪ್ಪಗೆ ಟಿಕೆಟ್ ನೀಡಿತ್ತು ಇದೇ ಭಾರತೀಯ ಜನತಾ ಪಕ್ಷ. 2023ರಲ್ಲಿ 27,674 ಮತಗಳಿಂದ ಗೆದ್ದು ಬೇಗಿದ್ರು ಚನ್ನಿ ಅಲಿಯಾಸ್ ಚನ್ನಬಸಪ್ಪ. 2028ರಲ್ಲೂ ಹಾಲಿ ಶಾಸಕ ಚನ್ನಬಸಪ್ಪ ಅವರಿಗೆ BJP ಟಿಕೆಟ್ ಕೊಡುತ್ತಾ? ಯಾಕಂತ ಹೇಳಿದ್ರೆ ಈಗ ಚುನಾವಣೆ ನಿವೃತ್ತಿನ ಘೋಷಣೆ ಮಾಡಿದ್ದಾರೆ ಈಶ್ವರಪ್ಪ ಅವರು. ನಾನು ಅವಾಗ ಪಕ್ಕಾ ಆಗಿ ಹೇಳಿರಲಿಲ್ಲ. ಇಲ್ಲಿ BJP ಉಚ್ಚಾಟಿತ ಮುಖಂಡ ಮತ್ತೆ ರೀಎಂಟ್ರಿ ಕೊಡ್ತಾರಾ, BJPಗೆ ಟಕ್ಕರ್ ಕೊಡ್ತಾರಾ? ತೀವ್ರ ಕುತೂಹಲ ಕೆರಳಿಸಿದೆ ಶಿವಮೊಗ್ಗ ಚುನಾವಣಾ ಅಖಾಡ. ಈಶ್ವರಪ್ಪ ಅವರು ಅವ್ರ ಮಗನಿಗೆ ಹಾವೇರಿ MP ಟಿಕೆಟ್ ಕೊಡಬೇಕು ಅಂತ ಭಾಳ ಹೋರಾಡಿದ್ರು. ಆ ನಿಟ್ಟಿನಲ್ಲಿ ನಮ್ಗೆ ವಿಶ್ವಾಸ ಇತ್ತು. ಆದರೆ ಯಡಿಯೂರಪ್ಪ ಅವರು ಕೆಲಸ ಕೆಡಿಸ್ಬಿಟ್ರು ಅನ್ನುವ ಒಂದು ಕೋಪದಲ್ಲಿ ಅವರು ಇದ್ದರು. ಅವ್ರದ್ದೇ ಆದಂಥ ಒಂದು ವರಾತ ತೆಗೆದ್ರು. ತದನಂತರದಲ್ಲಿ ಅವರು ಉಚ್ಚಾಟನೆಗೊಳಗಾಗ್ತಾರೆ ಭಾರತೀಯ ಜನತಾ ಪಕ್ಷದಿಂದ. ಆದರೆ ಈಗ ಮತ್ತೆ ನನ್ನ ರಕ್ತದಲ್ಲಿ ಹರಿಯೋದು ಭಾರತೀಯ ಜನತಾ ಪಕ್ಷವೇ, ಹಿಂದುತ್ವದ ರಕ್ತವೇ ಅನ್ನೋ ಮಾತುಗಳನ್ನು ಬಹಳಷ್ಟು ಸಲ ಆಡಿದ್ದಾರೆ. ಯಾರು? KS ಈಶ್ವರಪ್ಪ ಅವರು. ಈಗ ಶಿವಮೊಗ್ಗದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಯಾರಾಗ್ತಾರೆ ನೋಡ್ತಾ ಹೋಗೋಣ. ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಆಕಾಂಕ್ಷಿಗಳು 2028ರಲ್ಲಿ ಚನ್ನಬಸಪ್ಪ ಅಲಿಯಾಸ್ ಚನ್ನಿ BJPಯಿಂದ ಇವ್ರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಸದ್ಯಕ್ಕಿದೆ. ಇನ್ನು HC ಯೋಗೇಶ್ ಕಾಂಗ್ರೆಸ್ನಿಂದ ಮತ್ತೆ ಸ್ಪರ್ಧೆ ಮಾಡಬಹುದು. ಇವರು ಕೂಡ ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಒಬ್ಬರು. ಲೆಟ್ಸ್ ಮೂವ್ ಆನ್. ಓಕೆ, JDSನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಮೈತ್ರಿ ಆಗಿರೋದ್ರಿಂದ JDSನ ಪ್ರಶ್ನೆ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಕಮಾಲ್ ಮಾಡುತ್ತೆ ಅನ್ನೋದಕ್ಕೆ ಅಷ್ಟೊಂದು ಪುಷ್ಟಿಕರವಾದಂಥ ಅಂಶಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ. ಒಟ್ಟಿನಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದ ಈ ರಾಜಕೀಯ ಲೆಕ್ಕಾಚಾರ, ಚುನಾವಣಾ ಲೆಕ್ಕಾಚಾರ ಮತ್ತು ಅಲ್ಲಿಯ ಮತದಾರರ ಮನಸ್ಥಿತಿಯನ್ನು ನಾವು ಕೂಡ ಕಂಡುಕೊಳ್ಬೇಕಲ್ಲ. ಹಾಗಾಗಿ ನನ್ನ ಕಲೀಗ್, ನಮ್ಮ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಅಶ್ವಿನಿ ಈ ಬಗ್ಗೆ ಮಾಹಿತಿ ಕೊಡೋಕೆ ರೆಡಿ ಇದ್ದಾರೆ. ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ಹರ್. ಅಶ್ವಿನಿ, ಓವರ್ ಟು ಯು, ಪ್ಲೀಸ್ ಗೋ ಅಹೆಡ್. ಹೌದು, 2028ರ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಂತ್ರಗಳನ್ನ ರೂಪಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತು ಇರುವಂತಹ ಕ್ಷೇತ್ರ ಮತ್ಯಾವುದೂ ಅಲ್ಲ, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ. ಇದು
ವಿಶಿಷ್ಟ ಹಾಗೂ ವಿಭಿನ್ನ ಅಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂದ್ರೆ ಇಲ್ಲಿ ಜಾತಿವಾರು ನಡೆಯಲ್ಲ, ಹಿಂದುತ್ವದ ಹೆಸರಲ್ಲಿ ನಿಲ್ಲುವಂತಹ ನಾಯಕರಿಗೆ ಇಲ್ಲಿನ ಜನರು ಮತ ಹಾಕ್ತಾರೆ. ಯಾಕಪ್ಪ ಅಂದ್ರೆ ಕೋಮು ಸೂಕ್ಷ್ಮತೆಯ ಪ್ರದೇಶವಾಗಿರುವಂತಹ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುತ್ವದ ನಾಯಕನಿಗೆ ಹೆಚ್ಚು ಮತದಾರರು ಮಣೆ ಹಾಕ್ತಾರೆ ಅನ್ನೋದಕ್ಕೆ 2018ರ ಚುನಾವಣೆಯಿಂದನೂ ನಾವು ಗಮನಿಸ್ತಾ ಬರ್ಬೋದಾಗಿದೆ. 2018ರ ಚುನಾವಣೆಯಲ್ಲಿ ಮಾಜಿ ಡಿಸಿಎಂ ಆಗಿದ್ದಂತಹ KS ಈಶ್ವರಪ್ಪ ಅವರು ಬಿಜೆಪಿಯಿಂದ ಸ್ಪರ್ಧಿಸಿದ್ರು, ಗೆಲುವನ್ನ ಸಹ ಸಾಧಿಸಿದ್ರು. ಇನ್ನು 2023ರ ಚುನಾವಣೆಯನ್ನ ಗಮನಿಸ್ತಾ ಬರೋದಾದ್ರೆ 2023ರ ಚುನಾವಣೆಯಲ್ಲಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಆ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಮಾಜಿ ಡಿಸಿಎಂ KS ಈಶ್ವರಪ್ಪ ಅವರೇ ಸ್ವತಃವಾಗಿ ಹೇಳಿರ್ತಾರೆ. ಆ ನಿಟ್ಟಿನಲ್ಲಿ ಅವರ ಶಿಷ್ಯ ಆಗಿದ್ದಂತಹ ಚನ್ನಬಸಪ್ಪ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಅನ್ನ ನೀಡಲಾಗುತ್ತೆ. ಇನ್ನು ಕಾಂಗ್ರೆಸ್ನಿಂದ HC ಯೋಗೀಶ್ ಅವರು ಸ್ಪರ್ಧಿಸಿರ್ತಾರೆ. ಇನ್ನು ಬಿಜೆಪಿಯಿಂದ ಹೊರ ಬಂದಿದ್ರು, ಅಂದ್ರೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹಿರಿಯ ನಾಯಕರಾಗಿರುವಂತಹ ಆಯನೂರು ಮಂಜುನಾಥ್ ಅವರು JDS ಇಂದ ಸ್ಪರ್ಧಿಸಿರ್ತಾರೆ. ಆ ಚುನಾವಣೆಯಲ್ಲಿ ಪ್ಲೇ ಆಗಿದ್ದು ಒಂದೇ ಹಿಂದುತ್ವದ ನಾಯಕ, ಅದು ಚನ್ನಬಸಪ್ಪ ಅವರು ಗೆಲ್ತಾರೆ. 90,000ಕ್ಕೂ ಅಧಿಕ ಮತವನ್ನ ಪಡೆಯುವ ಮೂಲಕ ಅವರು ಜಯಬೇರಿ ಬಾರಿಸಿರ್ತಾರೆ. ಈಗ ಕುತೂಹಲ ಮೂಡಿಸ್ತಾ ಇರೋದು 2028ರ ಚುನಾವಣೆ. ಯಾಕಪ್ಪ 2028ರ ಚುನಾವಣೆ ಕುತೂಹಲ ಶಿವಮೊಗ್ಗ ನಗರಕ್ಕೆ ಅಂದ್ರೆ ಈ ಬಾರಿ ಈಗಾಗಲೇ ಬಿಜೆಪಿಯಿಂದ ಅಭ್ಯರ್ಥಿ ಅಂತ ಬರೋದಾದ್ರೆ ಚನ್ನಬಸಪ್ಪ ಅವರು ಆಸ್ ಯೂಶುವಲ್ ಆಗಿ ಅವರೇ ಅಭ್ಯರ್ಥಿ ಅಂತ, ಅಂದ್ರೆ ಅವರಿಗೆ ಪೈಪೋಟಿ ಕೊಡೋದ್ರಲ್ಲಿ ಬೇರೆ ಯಾರು ಇಲ್ಲ. ಬಂದ್ರೆ ಸರ್ಜಿ ಅವರಿಗೆ ಕೊಡ್ಬೋದು, ಧನಂಜಯ್ ಸರ್ಜಿ, ಡಾಕ್ಟರ್ ಆಗಿರುವಂತಹ ಧನಂಜಯ್ ಸರ್ಜಿ ಅವ್ರಿಗೂ ಅವರು ಅಭ್ಯರ್ಥಿಯ ಆಕಾಂಕ್ಷಿ ಆಗಿರ್ಬೋದು ಅನ್ನೋದು ಒಂದು ಮಾತಿದೆ. ಅದರ ಬದಲಾಗಿ ಬಿಜೆಪಿಯಲ್ಲಿ ಈಗ ಮಾಜಿ ಡಿಸಿಎಂ KS ಈಶ್ವರಪ್ಪ ಅವರು ಇಲ್ಲ. ಕಳೆದ MP ಎಲೆಕ್ಷನ್ ಅಲ್ಲೂ ಕೂಡ ತಮ್ಮ ಪುತ್ರನಿಗೆ ಹಾವೇರಿಯಿಂದ ಸ್ಪರ್ಧಿಸಲು ಅವಕಾಶ ಬಿಜೆಪಿಯಿಂದ ಸಿಗಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಜಿ CM BSY ಕುಟುಂಬದ ವಿರುದ್ಧ ನೇರ ಆರೋಪ ಮಾಡಿ ಸ್ವತಃ ರಾಷ್ಟ್ರಭಕ್ತರ ಬಳಗ ಅನ್ನುವಂತಹ ಒಂದು ಪಕ್ಷವನ್ನ ಕಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದರಿಂದ KE ಕಾಂತೇಶ್ ಅವರು ಸ್ಪರ್ಧಿಸುವ ಸಾಧ್ಯತೆ ಇದೆ. ಇನ್ ಕೇಸ್ ಬಿಜೆಪಿ ಸೇರ್ಪಡೆ ಆದ್ರೂ ಕೂಡ KE ಕಾಂತೇಶ್ ಅಂದ್ರೆ KS ಈಶ್ವರಪ್ಪ ಅವರ ಪುತ್ರ KE ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದು ನೇರ ನುಡಿ ಇದೆ ಪಕ್ಷದಲ್ಲಿ. ಹಾಗಾಗಿ KE ಕಾಂತೇಶ್ ಅವರು ಬಿಜೆಪಿಗೆ ಸೇರ್ಪಡೆ ಆದ್ರೂ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಬಹುದು. ಇನ್ನ ಕಾಂಗ್ರೆಸ್ ನ ಲಿಸ್ಟ್ ನೋಡ್ತಾ ಹೋದ್ರೆ ದೊಡ್ಡದಾಗೆ ಇದೆ ಅಂತ ಹೇಳ್ಬೋದು. HC ಯೋಗೀಶ್ ಅವರು ಇರ್ಬೋದು, ಇನ್ನ ಸೂಡಾ ಪ್ರೆಸೆಂಟ್ ಅಧ್ಯಕ್ಷರಾಗಿರುವಂತಹ ಸುಂದರೇಶ್ ಅವರು ಇರ್ಬೋದು, ಇನ್ನ JDS ನಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂತಹ ಶ್ರೀಕಾಂತ್ ಅವರು ಜನಪರ ನಾಯಕರು ಹೌದು, ಶಿವಮೊಗ್ಗದಲ್ಲಿ ಒಳ್ಳೆ ವರ್ಚಸ್ಸಿರುವಂತಹ ನಾಯಕನು ಹೌದು. ಶ್ರೀಕಾಂತ್ ಅವರು ಕೂಡ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಹೆಸರನ್ನ ಬೀಟ್ ಮಾಡ್ತಾ ಇರೋದು ಮತ್ಯಾವುದು ಅಲ್ಲ, ಅಚ್ಚರಿಯ ಅಭ್ಯರ್ಥಿ ಅಂತಾನೆ ಹೇಳ್ಬೋದು. ಅದು ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರಾಗಿರುವಂತಹ CS ಷಡಾಕ್ಷರಿ ಅವರ ಹೆಸರು. ಅವರು ಕಾಂಗ್ರೆಸ್ನಿಂದ ಮುಂಬರುವ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅನ್ನೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಮನೆಯಿಂದನೇ ಈ ಮಾತು ಬರ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಯಾವ ತರ ಅಂದ್ರೆ 2028ರ ಚುನಾವಣೆ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಹೇಳಕ್ಕಾಗಲ್ಲ. ಹಿಂದುತ್ವದ ನಾಯಕರು ಬೇಕಾಗುತ್ತಾರ, ಯಾಕಂದ್ರೆ ಇಲ್ಲೂ ನಿಂತಿರೋದು ಹಿಂದುತ್ವದ ನಾಯಕ, ಅಂದ್ರೆ ಹಿಂದೂ ಪರವಾಗಿ ಮಾತಾಡುವಂತಹ CS ಷಡಾಕ್ಷರಿ ಅವರು. ಇನ್ನ ಜಾತಿವಾರು ಅಂತ ನೋಡ್ತಾ ಹೋಗೋದಾರೆ CS ಷಡಾಕ್ಷರಿ ಅವರು ಕೂಡ ಲಿಂಗಾಯತ ಕಮ್ಯುನಿಟಿಗೆ ಸೇರಿದವರೇ ಆಗಿರ್ತಾರೆ. ಚನ್ನಬಸಪ್ಪ ಅವರು ಕೂಡ ಲಿಂಗಾಯತ ಕಮ್ಯುನಿಟಿಗೆ ಸೇರಿದವರಾಗಿರ್ತಾರೆ. ಬಿಜೆಪಿ ಇಂದ ಚನ್ನಬಸಪ್ಪ ಅವರು ಸ್ಪರ್ಧೆ ಮಾಡಿದ್ರು ಅಂದ್ರೆ JDS ನಿಂದ ಯಾವುದೇ ಅಭ್ಯರ್ಥಿಗಳ ಅಂತಹ ಹೆಸರು ಹೇಳಿ ಬರ್ತಾ ಇಲ್ಲ. ಒಟ್ಟಾರೆ ಮತದಾರರ ಕೈಯಲ್ಲಿ 2028ರ ಚುನಾವಣೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹಿಂದುತ್ವದ ನಾಯಕನನ್ನ ಆಯ್ಕೆ ಮಾಡ್ಕೊಂತಾರ ಅಥವಾ CS ಷಡಾಕ್ಷರಿ ಅವ್ರನ್ನ ಆಯ್ಕೆ ಮಾಡ್ಕೊಂತಾರ, ಕಾತು ನೋಡ್ಬೇಕಾಗಿದೆ. ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು ಅಶ್ವಿನಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಎಸ್, ಷಡಾಕ್ಷರಿ ಅವರ ಹೆಸರು ಇಲ್ಲಿ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಪಾಳ್ಯದಿಂದ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಇವತ್ತಿನ ಜೆನ್ಜಿ, ಇವತ್ತಿನ ಯುವ ಪೀಳಿಗೆ ಒಂದು ಹೊಸ ಆಲೋಚನೆಯ ಲಹರ್ನಲ್ಲಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಎಲ್ಲ ರಾಜಕಾರಣಿಗಳಿಗೂ ಕೂಡ ತಕ್ಕ ಪಾಠವನ್ನು ಕಲಿಸುವಂಥ ತಂತ್ರಗಳು ಕೂಡ ಇವತ್ತಿನ ಯುವ ಪೀಳಿಗೆಯಿಂದ ಆಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ದಟ್ಸ್ ಆಲ್ ಫಾರ್ ನಾವ್. ಇಲ್ಲಿ ರಾಜೇ ಇಲ್ಲ, ಮುಲಾಜಿಲ್ಲ, ಇರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ, ನೋಡ್ತಾ ಇರಿ ಅಶ್ವವೇಗ. ನಮಸ್ಕಾರ.